ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರಿ ಮಳೆಗೆ ಬೆಂಗಳೂರಿನ HBR ಲೇಔಟ್ನಲ್ಲೂ ಕೂಡ ಅವಾಂತರಗಳು ಸಂಭವಿಸಿದ್ದಾವೆ. HBR ಲೇಔಟ್ನಲ್ಲಿ ಸುಮಾರು 5 ಅಡಿಗಳಷ್ಟು ನೀರು ನಿಂತುಕೊಂಡಿದೆ. ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. HBR ಲೇಔಟ್ನಲ್ಲೂ ಅದೇ ಕತೆ. ನೀರು 5 ಅಡಿ, ಇನ್ನೊಂದು ಅಡಿ ಬಂದ್ಬಿಟ್ರೆ ಜನ ಹೋದರೆ ಮುಳುಗೆ ಹೋಗ್ಬಿಡ್ತಾರೆ ಅತ್ಲಾಗೆ. ಇದು ಬೆಂಗಳೂರಿನ ಸ್ಥಿತಿ. ಸರ್ಕಾರ 2 ವರ್ಷದ ಸಾಧನಾ ಸಮಾವೇಶವನ್ನು ಮಾಡಿಕೊಳ್ತಾ ಇದೆ. ನಮ್ಮ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ 2 ವರ್ಷದ ಸಾಧನಾ ಸಮಾವೇಶ ಬೆಂಗಳೂರಲ್ಲಿ ಅಂತ ಮುಳುಗಡೆ ಸಮಾವೇಶ ಮಾಡಿಕೊಳ್ಬೇಕಾ? ಬೆಂಗಳೂರಲ್ಲಿ ಮುಳುಗಡೆ ಸಮಾವೇಶ ಮಾಡಿಬಿಡೋಣ. ಹೊಸಪೇಟೆಯಲ್ಲಿ 2 ವರ್ಷ ಕಾಂಗ್ರೆಸ್ ಸಾಧಿಸಿದ್ದೇನು ಅಂತ ಹೇಳಲಿಕ್ಕೆ ಹೊರಟಿದ್ದಾರಂತೆ. ಈ ಬೆಂಗಳೂರಲ್ಲಿ ಹಿಂಗಿದೆ ಸ್ಥಿತಿ. ಮುಳುಗಡೆ ಸಮಾವೇಶ, ಜನರ ಬದುಕು ಮುಳುಗೋಗ್ತಾ ಇದೆ. ಇಲ್ಲಿ ಜನರ ಬದುಕು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಕೊಚ್ಚಿ ಹೋಗುತ್ತಿರೋದ್ರ ಮೇಲೆ ಸಾಧನೆ. ಬೆಂಗಳೂರಿನಲ್ಲಿ ಏನು ಸಾಧನೆ ಮಾಡಿದ್ದಾರೆ? DK ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿ. ಎಲ್ಲಿ ಭೇಟಿ ಕೊಟ್ಟರು DK ಶಿವಕುಮಾರ್? DK ಶಿವಕುಮಾರ್ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶದಲ್ಲಿ ಬ್ಯುಸಿಯಾಗಿದ್ದಾರೆ. ಅವರು ಇಲ್ಲಿ ಇತ್ಕೊಳ್ಬೇಕಾಗಿತ್ತು, ಯುದ್ಧೋಪಾದಿಯಲ್ಲಿ ಕೆಲಸ ಆಗಬೇಕಾಗಿತ್ತು. ಸಾಧನಾ ಸಮಾವೇಶ ಜನರಿಗೆ ನೆಮ್ಮದಿ ತಂದುಕೊಟ್ಟು ಜನರು ನೆಮ್ಮದಿಯಿಂದ ಖುಷಿಯಿಂದ ನಿಮ್ಮ ಸಾಧನೆಯನ್ನು ಹೊಗಳಬೇಕು. ಬಟ್ ಇಲ್ಲಿ ಸಾಧನೆ ಅಲ್ಲ, ಇದು ರೋದನೆ. ಇದು ರೋದನೆ ಸಮಾವೇಶ ಮಾಡಿಬಿಡಿ. ಸಾಧನೆ ಸಮಾವೇಶ ಅಲ್ಲ, ರೋದನೆ ಸಮಾವೇಶ ಅಂತ. ಬೆಂಗಳೂರು, ಇಡೀ ಬೆಂಗಳೂರಿನ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ ನಾವು. ಎಲ್ಲ ಕಡೆಗಳಲ್ಲೂ ಕೂಡ ಮುಳುಗಡೆ. ಜನರ ಜೀವನ ಬದುಕು ಅತಂತ್ರ ಆಗಿದೆ. ಮನೆಯಲ್ಲೂ ನೆಮ್ಮದಿ ಇಲ್ಲ, ರಸ್ತೆಯಲ್ಲೂ ನೆಮ್ಮದಿ ಇಲ್ಲ. ನೆಮ್ಮದಿಯನ್ನು, ಕಚೇರಿಗಳಲ್ಲೂ ನೆಮ್ಮದಿಯನ್ನು ಕಳೆದುಕೊಂಡಿದ್ದಾರೆ ಜನ. ಹೀಗಿರುವಾಗ ಇವರು ಸಾಧನಾ ಸಮಾವೇಶ, ಕೊಚ್ಚಿಕೊಳ್ಳುವಂಥ ಸಮಾವೇಶ. DK ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿ. ಬ್ರ್ಯಾಂಡ್ ಬೆಂಗಳೂರು ಬಾಯ್ಬಿಟ್ರೆ ಇದಾ ಬ್ರ್ಯಾಂಡ ನಿಮ್ಮದು? ಇದು ಬ್ರ್ಯಾಂಡು.